Hi, hello, namaste, and welcome back to my channel and welcome to a very special video. ನಿಮಗೂ ಸ್ಪೆಷಲ್, ನನಗೂ ಸ್ಪೆಷಲ್. ನನ್ನ ಲಾಸ್ಟ್ ವೀಕ್ನ ಎಪಿಸೋಡಲ್ಲಿ ನಿಮಗೆ ಹೇಳಿದ್ದೆ ಅಲ್ವಾ? ಸೊ ನೆಕ್ಸ್ಟ್ ವೀಕ್ ಚಿಕನ್ ಕರಿ ರಿಲೇಟೆಡ್ ಆಗಿ ಏನೇನು ಇನ್ಫಾರ್ಮೇಷನ್ ನನಗೆ ಗೊತ್ತಿದೆ ಅದು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನ ಮಾಡ್ತೀನಿ. ಜೊತೆಗೆ ಕೆಲವೊಂದಷ್ಟು ಬ್ಯೂಟಿಫುಲ್ ಪೀಸಸ್ ಆಫ್ ಚಿಕನ್ ಕರಿ ವರ್ಕ್ಸನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಾರ್ ಆಲ್ ಆಫ್ ಯು ಹೂ ಡೋಂಟ್ ನೋ, ರೀಸೆಂಟ್ ಆಗಿ ನನ್ನ ಒಂದು ಕ್ಲೋದಿಂಗ್ ಬ್ರ್ಯಾಂಡ್ ಅನ್ನೋದನ್ನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಆ ಒಂದು ಪೇಜ್ನಲ್ಲಿ ಹೋಸ್ಟ್ ಮಾಡ್ತಾ ಇದ್ದೀನಿ. ಸೋಲ್ಕಾರಿ ಅಂತ ಅದರ ಹೆಸರು, SOULKARI. ಅದರಲ್ಲಿ SOU ಅನ್ನೋದು ನನ್ನ ಸೌಮ್ಯ ಅಂತ ಏನು ಹೆಸರು ಬರುತ್ತೆ, SOUMYA, ಅದರಿಂದ ಅಡಾಪ್ಟ್ ಮಾಡಿಕೊಂಡು ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಪಿರಿಚುಯಾಲಿಟಿ. ಹಾಗಾಗಿ ಸೋಲ್ ಅನ್ನೋದು ಅದಕ್ಕೆ ಕನೆಕ್ಟ್ ಆಗುತ್ತೆ ಅಂತ. ಹಾಗೆ ಕಾರಿ ಅಂತ ಏನು ಬರುತ್ತೆ ಅದು ಕಾರಿಗರ್ಸ್ ಅಂತ, ಅಂದ್ರೆ ಇದನ್ನ ಯಾರು ರೆಡಿ ಮಾಡ್ತಾರೆ, ದಿಸ್ ಇಸ್ ನಾಟ್ ಮಷೀನ್ ಮ್ಯಾನುಫ್ಯಾಕ್ಚರ್ಡ್, ದಿಸ್ ಇಸ್ ಹ್ಯಾಂಡ್ ಮೇಡ್, ಪ್ಯೂರ್ಲಿ ಹ್ಯಾಂಡ್ ಮೇಡ್ ಆರ್ಟಿಕಲ್ಸ್. ಹಾಗಾಗಿ ಅದೆಲ್ಲ ಆಪ್ಟ್ ಆಗುತ್ತೆ ಅಂತ ಅನಿಸ್ಬಿಟ್ಟು ನಾನು ಐ ಚೋಸ್ ದ್ಯಾಟ್ ನೇಮ್. ಅದು ರ್ಯಾಂಡಮ್ ಆಗಿ ಒಂದ್ ದಿವಸ ಹಿಂಗೆ ಆಲೋಚನೆ ಮಾಡ್ತಾ ಇರ್ಬೇಕಿದ್ರೆ ಸಡನ್ ಆಗಿ ಹೊಳ್ದಿದ್ದು, ಅಂಡ್ ಐ ಆಮ್ ಹ್ಯಾಪಿ ವಿತ್ ದ್ಯಾಟ್ ನೇಮ್. ಈ ಸೋಲ್ಕಾರಿ ಚಿಕನ್ ಕಾರಿ ಅನ್ನುವಂಥದ್ದು ಏನಿದೆ, ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಚಿಕನ್ ಕಾರಿ ಕ್ಲೋದಿಂಗ್. ಚಿಕನ್ ಕಾರಿ ಅಂತಂದ್ರೆ ಏನು, ಹೆಸರು ಕೇಳಿದ್ರೆ ಕೆಲವು ಜನರಿಗೆ ಚಿಕನ್ಗೆ ಕನೆಕ್ಟ್ ಆಗ್ಬಿಡ್ತಾರೆ. ಹಾಗೆ ಕೆಲವು ಜನಕ್ಕೆ ಈ ಬಾಲಿವುಡ್ ಸೆಲೆಬ್ರಿಟೀಸ್ ಏರ್ಪೋರ್ಟ್ ಲುಕ್ ಅನ್ನ ನೋಡಿದ್ರಿ, ಅಥವಾ ಯಾರದಾದ್ರೂ ತಿಥಿ ಕಾರ್ಯಕ್ಕೆ ಹೋಗುವಾಗ ವೈಟ್ ಕಲರ್ ಹಾಕೊಂಡು ಹೋಗ್ತಾರಲ್ವಾ, ಸೊ ಅದನ್ನ ನೋಡಿದ್ರಿ ಅಂತಂದ್ರೆ, ಅಥವಾ ನಾನಿವಾಗ ಏನು ಹಾಕೊಂಡಿದ್ದೀನಿ, ದಿಸ್ ಇಸ್ ಕ್ಲಾಸಿಕ್ ಚಿಕನ್ ಕಾರಿ. ಅಂದ್ರೆ ಚಿಕನ್ ಕಾರಿ ಅಂತಂದ್ರೆ ನಮ್ ಕಣ್ ಮುಚ್ಕೊಂಡ್ರೆ ನೆನಪಿಗೆ ಬರೋದೆ ಈ ಕ್ಲಾಸಿಕ್ ವೈಟ್ ಚಿಕನ್ ಕಾರಿ. ಸೊ ಈ ಚಿಕನ್ ಕಾರಿ ಅನ್ನೋದ್ರ ಹಿಸ್ಟ್ರಿ ಏನು, ಇವಾಗ ಭಾರತದಲ್ಲಿ ಎಲ್ಲಿ ಪಾಪ್ಯುಲರ್, ಅಂಡ್ ಬಾಲಿವುಡ್ ಸೆಲೆಬ್ರಿಟೀಸ್ ಇದನ್ನ ಯಾಕೆ ಪ್ರಿಫರ್ ಮಾಡ್ತಾರೆ, ಬಹಳಷ್ಟು ಜನರಿಗೆ ಕಂಪೇರ್ಡ್ ಟು ಎನಿ ಅದರ್ ಮಟೀರಿಯಲ್ ಈ ಒಂದು ಕ್ಲೋದಿಂಗ್ ಅನ್ನೋದು ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಅದಕ್ಕೆ ಕಾರಣ ಏನು, ಜೊತೆಗೆ ವೈ ಯು ಹ್ಯಾವ್ ಟು ಚೂಸ್ ಸೋಲ್ಕಾರಿ ಅಂದ್ರೆ ನನ್ನ ಬ್ರ್ಯಾಂಡ್ ಅನ್ನೋದನ್ನ ಈ ಒಂದು ಎಪಿಸೋಡ್ನಲ್ಲಿ ನಿಮಗೆ ಕಾನ್ವರ್ಸೇಷನ್ ಮಾಡ್ತಾ ಕೆಲವೊಂದಷ್ಟು ಆರ್ಟಿಕಲ್ಸ್ ಅನ್ನ ತೋರಿಸ್ತಾ, ಅದ್ರ ಹಿಂದಿನ ಸ್ಟೋರಿಯನ್ನ ಹೇಳ್ತಾ, ಏನೇನು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡಿಸೈನ್ಸ್ ಅನ್ನ ನೋಡೋಕೆ ನನ್ನ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಥಿಂಗ್ಸ್ ಫಸ್ಟ್, ಹಿಸ್ಟ್ರಿ ಮೇಕ್ಸ್ ಆಲ್ ದ ಡಿಫರೆನ್ಸ್. ಸೊ ಈ ಚಿಕನ್ ಕಾರಿ ಅನ್ನುವಂತಹ ಪದ ಅನ್ನೋದೇನಿದೆ, ಬಹಳಷ್ಟು ವರ್ಷಗಳ ಹಿಂದೆ, ಎಷ್ಟು ಅಂತಂದ್ರೆ ಭಾರತವನ್ನ ಈ ಮುಘಲ್ ಎಂಪರರ್ಸ್ ಆಳ್ತಾ ಇದ್ರಲ್ವಾ, ಆ ಟೈಮಲ್ಲಿ ಪರ್ಷಿಯಾ ಅಂತಂದ್ರೆ ಇವಾಗಿನ ಇರಾನ್, ನಮ್ಮ ಟಾಟಾ ಫ್ಯಾಮಿಲಿ ಅನ್ನೋದೇನ್ ಬರುತ್ತೆ, ಅವರೆಲ್ಲ ಹಳೆ ಕಾಲದಲ್ಲೇ ಪರ್ಷಿಯಾದಿಂದ ಭಾರತಕ್ಕೆ ಬಂದು ಇವಾಗ ಭಾರತವನ್ನೇ ಮದರ್ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡಿರೋರು. ಆ ಪರ್ಷಿಯಾದಿಂದ ಭಾರತಕ್ಕೆ ಈ ಒಂದು ಎಂಬ್ರಾಯ್ಡ್ರಿ ಸ್ಕಿಲ್ ಅನ್ನೋದು ಪರಿಚಯ ಆಗತ್ತೆ. ಯಾರ ಟೈಮಲ್ಲಿ ಅಂತಂದ್ರೆ, ಜಹಾಂಗೀರ್ ಅನ್ನುವಂತಹ ಒಬ್ಬ ಮುಘಲ್ ದೊರೆ ಇದ್ದಲ್ಲ, ಅವನ ಹೆಂಡತಿ, ಒನ್ ಆಫ್ ಹಿಸ್ ವೈಫ್ಸ್, ನೂರ್ ಜಹಾನ್, ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಈ ರೀತಿ ಕಸೂತಿ ಮಾಡೋದು, ಆರ್ಟ್ಸ್ ಹಿಂಗಿದೆಲ್ಲ ಇಂಟ್ರೆಸ್ಟ್ ಇದ್ದು, ಏನಪ್ಪಾ ಈ ಎಂಬ್ರಾಯ್ಡ್ರಿ ಅಂತ ಹೇಳ್ಬಿಟ್ಟು ಅದನ್ನ ನೋಡಿ ಇಲ್ಲಿ ತಗೊಂಡ್ಬಂದು ಲಖನೌ ಅಲ್ಲಿ ಆವಾಗ ನವಾಬ್ರಿ ಯಾವಾಗ ಆಳ್ತಾ ಇದ್ರು, ಅವ್ರು ಇದನ್ನ ಪೇಟ್ರನೈಸ್ ಮಾಡ್ತಾರೆ. ಅಂದ್ರೆ ಇದೊಂದು ಸ್ಕಿಲ್ ನೋಡೋಕ್ ಚೆನ್ನಾಗಿರುತ್ತೆ, ಮತ್ತೆ ಈ ರಾಯಲ್ ಫ್ಯಾಮಿಲಿ ಅಂತ ಏನಿರುತ್ತಲ್ವಾ, ಅವ್ರದೆಲ್ಲ ಒಂದ್ ಸ್ವಲ್ಪ ಆರ್ಡಿನರಿ ಬಟ್ಟೆಗಳಾಗಿರೋದಿಲ್ಲ, ಹೆಲ್ದಿ ಇರಬೇಕು, ಅಂದ್ರೆ ಬಾಡಿಗೆ ಹೆಲ್ದಿ ರೀತಿಯಲ್ಲಿ ಇರಬೇಕು, ಕಂಫರ್ಟೇಬಲ್ ಇರಬೇಕು, ಅಂಡ್ ರಿಚ್ ಆಗಿ ಕಾಣಿಸ್ಬೇಕು ಅಂತ ಕಾರಣಕ್ಕೋಸ್ಕರ ಈ ಚಿಕನ್ ಕಾರಿಯನ್ನ ಅಡಾಪ್ಟ್ ಮಾಡ್ಕೊಂಡು ಅದನ್ನ ಪೇಟ್ರನೈಸ್ ಮಾಡ್ತಾರೆ. ಆವತ್ತಿನಿಂದ ಇವತ್ತಿನವರೆಗೆ ಆಲ್ಮೋಸ್ಟ್ 200-300 ಇಯರ್ಸ್ ಅಂತ ಹೇಳಿ. ಸೊ ಈ ಚಿಕನ್ ಕಾರಿ ಅನ್ನುವಂಥದ್ದು ಈಗ ಭಾರತದ ಎಕ್ಸ್ಕ್ಲೂಸಿವ್ ಸ್ಕಿಲ್. ಎಷ್ಟು ಎಕ್ಸ್ಕ್ಲೂಸಿವ್ ಅಂತಂದ್ರೆ, ನಮಗೆ GI ಟ್ಯಾಗ್ ಸಿಕ್ಕಿದೆ. ಲಖನೌ, ಉತ್ತರ ಪ್ರದೇಶದ ಲಖನೌ ಅನ್ನೋದೇನಿದೆ, ಒಂದು ಕಾಲದಲ್ಲಿ ಲಖನೌನ ನಿಜವಾದ ಹೆಸರು ಬಂದು ಲಕ್ಷ್ಮಣಪುರ, ಲಖನ್ಪುರ್ ಅಂತ ಇತ್ತು, ಅದೀಗ ಲಖನೌ ಆಗಿದೆ. ನವಾಬ್ರ ಕಾಲದಲ್ಲಿ ಹೆಸರು ಚೇಂಜ್ ಆಗಿರೋದು, ಬಟ್ ರಿಯಲ್ ನೇಮ್ ಬಂದು ಲಖನ್ಪುರ್ ಅಂತ. ಈ ಲಖನ್ಪುರ್ ಇಡೀ ಪ್ರಪಂಚದಲ್ಲಿ GI ಟ್ಯಾಗ್ ಅನ್ನ ಹೊಂದಿದೆ ಈ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡಿಸೈನ್ ನ ಮೇಲೆ. ಇವತ್ತಿಗೂ ಕೂಡ ಲಖನೌನ ಪುಟಾಣಿ ವಿಲೇಜ್ಗೆಲ್ಲ ಹೋದ್ರಿ ಅಂತಂದ್ರೆ 5000+ ಕಾರಿಗರ್ಸ್ ಇದ್ದಾರೆ. ಅಂದ್ರೆ ಅವರ ಕೆಲಸನೇ ಈ ಎಂಬ್ರಾಯ್ಡ್ರಿಯನ್ನ ಮಾಡೋದು, ಅವರ ದಿನ ನಡೆಯೋದೆ, ಅವ್ರು ಊಟ ಮಾಡೋದು ಎಲ್ಲವೂ, ಅವರ ಲೈವ್ಲಿಹುಡ್ ಡಿಪೆಂಡ್ ಆಗಿರೋದೇ ಈ ಚಿಕನ್ ಕಾರಿಯ ವರ್ಕ್ಸ್ ನ ಮೇಲೆ. ಅಂಡ್ ಇದು ನೀವ್ ಏನ್ ನೋಡ್ತೀರಾ, ಅದ್ರ ಹಿಂದೆ ಎಷ್ಟು ಹಾರ್ಡ್ ವರ್ಕ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ, ನಾವೇನ್ ಅದಕ್ಕೆ ಬೆಲೆ ಕೊಡ್ತೀವಿ ಅಲ್ವಾ, ಅದು ತುಂಬಾ ಚಿಕ್ಕದು, ಆಕ್ಚುಲಿ ಚಿಕ್ಕದು. ಅಂದ್ರೆ ಇದರ ಪ್ರೊಸೆಸ್ ಅನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಚಿಕನ್ ಅನ್ನುವಂಥದ್ದೇನಿದೆ, ಇವಾಗ ನೋಡಿ ಇದರ ಕ್ಯಾರೆಕ್ಟರೇ ಏನಪ್ಪಾ ಅಂತಂದ್ರೆ, ಇಲ್ಲೆಲ್ಲ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ಸ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ. ಸೊ ಈ ಫ್ಲವರ್ಸ್ ಅನ್ನ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಚಕಿನ್ ಅಂತ ಕರೀತಾರೆ, ಅಂದ್ರೆ ಎಂಬ್ರಾಯ್ಡ್ರಿ ಆಗಿರುವಂತಹ ಫ್ಲವರ್ಸ್. ಸೊ ಈ ಒಂದು ಹೆಸರಿಂದ ಚಿಕನ್ ಕಾರಿ ಅನ್ನೋದು ಭಾರತದ ಹೆಸರಾಗಿ ಅಡಾಪ್ಟ್ ಆಗಿರುವಂಥದ್ದು. ಇದು ನಮ್ಮ ಚಿಕನ್ ಕಾರಿಯ
ಹಿಸ್ಟ್ರಿ, ಬ್ಯೂಟಿಫುಲ್ ಹಿಸ್ಟ್ರಿ. ಸೊ ಈ ಒಂದು ಬ್ರ್ಯಾಂಡನ್ನು ನಾನು ಶುರು ಮಾಡಿದಾಗಿಂದ ನಾನು ಲಖನೌಗೆ ಹೋಗಿ ಅಲ್ಲಿ ಮಾರ್ಕೆಟ್ ಎಲ್ಲ ನೋಡಿಬಿಟ್ಟು ಏನು ಪ್ರೈಸ್ ಇರುತ್ತೆ, ಏನು ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಯಾರ್ಯಾರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಆ್ಯಂಡ್ ದಿಸ್ ಈಸ್ ವೆರಿ ಅನ್ಆರ್ಗನೈಸ್ಡ್ ಮಾರ್ಕೆಟ್. ಲಾಸ್ಟ್ ಇಯರ್ ಏನು ಒಂದು ಬ್ರ್ಯಾಂಡ್ ಅನ್ನೋದು ಶಾರ್ಕ್ ಟ್ಯಾಂಕಲ್ಲಿ ಬಂದಾದ್ಮೇಲೆ ಇದು ದೊಡ್ಡ ಮಟ್ಟದಲ್ಲಿ ಅಂದರೆ ಹೆಸರು ರಿಜಿಸ್ಟರ್ ಆಗಿರೋದು. ಅದ್ರ ಬಿಟ್ಟರೆ ಇದು ಅನ್ಆರ್ಗನೈಸ್ಡ್ ಮಾರ್ಕೆಟ್ ಆಗಿ ಬಹಳಷ್ಟು ವರ್ಷದಿಂದ ನಡ್ಕೊಂಡು ಬಂದಿದೆ. ಇದನ್ನೇ ಅಂದರೆ ಎಕ್ಸ್ಕ್ಲೂಸಿವ್ ಇದನ್ನೇ ಇಷ್ಟಪಡುವಂತಹ ಬಹಳಷ್ಟು ಜನ ಇದ್ದಾರೆ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಒಂದ್ಸತಿ ನೀವು ಈ ಬಟ್ಟೆಯನ್ನು ಟ್ರೈ ಮಾಡಿದ್ರಿ, ಅದರ ಕಂಫರ್ಟನ್ನು ಟ್ರೈ ಮಾಡಿದ್ರಿ ಅಂತಂದರೆ, ಅದರ ಏಸ್ಥೆಟಿಕ್ ಫೀಲಿಂಗ್ ಅನ್ನ ನೋಡ್ಬಿಟ್ರಿ ಅಂತಂದ್ರೆ ಮತ್ತೆ ಬೇರೆ ಯಾವುದೇ ಬಟ್ಟೆಗೆ ಶಿಫ್ಟ್ ಆಗೋ ಮನ್ಸು ಬರೋದೇ ಇಲ್ಲ. ನಾನಂದ್ರೆ ನನ್ನ ಬ್ರ್ಯಾಂಡ್ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇರೋದಲ್ಲ, ನಾನು ಇದನ್ನ ಬ್ರ್ಯಾಂಡ್ ಮಾಡಬೇಕು ಅಂತ ಚೂಸ್ ಮಾಡಿದ್ದೆ ಈ ಕಾರಣಕ್ಕೋಸ್ಕರ. ಅಂದ್ರೆ ಅಷ್ಟು ಏಸ್ಥೆಟಿಕ್ ಫೀಲ್ ಇದೆ. ಆ ಏಸ್ಥೆಟಿಕ್ ನ ಜೊತೆಗೆ ನಿಮಗೆ ಕಸ್ಟಮೈಸೇಷನ್ ಅನ್ನೋದು ಸಿಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು ತೋರಿಸ್ತಾ ಇದೀನಲ್ವಾ, ಇದು ನಮಗೆ ಆರ್ಡರ್ ಬಂದಿರುವಂತದ್ದು ಒಂದು ಪ್ರಾಡಕ್ಟ್. ಇದರಲ್ಲಿ ನಂತರ ಫಸ್ಟ್ ಇಲ್ಲಿ ವೈಟ್ ಕಲರ್ ಇದೆ ಅಲ್ವಾ, ಈ ವೈಟ್ ಕಲರ್ ಅನ್ನ ಡೈ ಮಾಡ್ತಾರೆ. ಅಂದ್ರೆ ಅದರಲ್ಲಿ ನಿಮಗೆ ಹಂಡ್ರೆಡ್ಸ್ ಆಫ್ ಕಲರ್ ಕಸ್ಟಮೈಸೇಷನ್ ಆಪ್ಷನ್ ಅನ್ನೋದು ಸಿಗುತ್ತೆ. ಇವಾಗ ಇಲ್ಲೇನ್ ನೋಡ್ತಿದ್ರ, ದಿಸ್ ಇಸ್ ಕಾಲ್ಡ್ ಆಂಬ್ರೆ ಶೇಡ್. ಆಂಬ್ರೆ ಶೇಡ್ ಅಂತಂದ್ರೆ ಇಲ್ಲಿ ಒಂದು ಲೈಟ್ ಪಿಂಕ್ ಕಲರ್ ಇರುತ್ತೆ, ಇಲ್ಲಿ ಒಂದು ಡಾರ್ಕ್ ಪಿಂಕ್ ಕಲರ್ ಇರುತ್ತೆ. ಇದೆರಡರನ್ನ ನೀಟಾಗಿ ಡೈ ಮಾಡಿಬಿಟ್ಟು ವಾಶ್ ಮಾಡಿ ಅದನ್ನ ಒಣಗಿಸಿ ಆಮೇಲೆ ಇದ್ರ ಮೇಲೆ ನೀಟಾಗಿ ಕೈಯನ್ನ ತಗೊಳ್ಳಿ ಅಥವಾ ಇದರ ಲೆಂತ್ ಅನ್ನ ತಗೊಳ್ಳಿ, ಈ ತರ ಥ್ರೆಡ್ ಅಲ್ಲಿ. ಅಂಡ್ ಈ ಥ್ರೆಡ್ ಕೂಡ ಏನು ನೂಲುಂಡೆ ಬರುತ್ತಲ್ವಾ ಅದ್ರದ್ದಲ್ಲ, ಇದೆಲ್ಲ ಸಿಲ್ಕ್ ಥ್ರೆಡ್ ಆಗಿರುತ್ತೆ. ಅಂಥ ಥ್ರೆಡ್ನ ಮೇಲೆ ಚಂದೇರಿ ಸಿಲ್ಕ್ ಅಂತ ಕರೀತಾರೆ. ಈ ಮಟೀರಿಯಲ್ ಬಂದು ಚಂದೇರಿ ಸಿಲ್ಕ್. ಇದರ ಮೇಲೆ ಎಂಬ್ರಾಯ್ಡ್ರಿಯನ್ನ ಕುತ್ಕೊಂಡು ಮಿನಿಮಮ್ 1 ವೀಕ್ ಬೇಕು ಒಂದು ಕುರ್ತಾವನ್ನ ರೆಡಿ. ನಾನು ಹೇಳ್ತಾ ಇರೋದು ಮಿನಿಮಮ್ ಅಂಥ ಪ್ರೊಫೆಷನಲ್ಸ್ ಇದ್ದು ಒಂದಿನಕ್ಕೆ ಇಷ್ಟು ಥ್ರೆಡ್ ಅನ್ನ ಮಾಡ್ತೀನಿ ಅಂತ ಯಾರಿರ್ತಾರೆ ಅಂಥವ್ರು. ಹಾಗೆ ಇದರ ಪ್ರೈಸ್ ಅನ್ನೋದೇನಿರುತ್ತೆ, ಬೇರೆ ಯಾವುದೇ ಇವಾಗ 250 ರೂಪಾಯಿಗೆ ಬಟ್ಟೆ ಸಿಗೋದಿದೆ, ನಿಮಗೆ ಎಷ್ಟು ಚೀಪ್ ಆಗುತ್ತೋ ಅಷ್ಟು ಚೀಪ್ ಬಟ್ಟೆ ಸಿಗೋದಿರುತ್ತೆ. ಬಟ್ ನಾವೊಂದು ಅರ್ಥ ಮಾಡ್ಕೋಬೇಕು, ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಏನಪ್ಪಾ ಅಂತಂದ್ರೆ ಜಾಸ್ತಿ ದುಡ್ಡು ಖರ್ಚು ಮಾಡಲ್ಲ, ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಏನೇನು ತಗೊಳ್ತೀನೋ ಅದನ್ನೆಲ್ಲ ಗ್ರ್ಯಾಬ್ ಮಾಡ್ಕೊಂಡ್ಬಿಡ್ಬೇಕು. ದಿಸ್ ಮೆಂಟಾಲಿಟಿ ಶುಡ್ ಚೇಂಜ್. ನಾವು ಕ್ವಾಲಿಟಿ ಬಗ್ಗೆ ಸ್ವಲ್ಪ ಕಾನ್ಶಿಯಸ್ ಆಗಿರಬೇಕು ಕ್ವಾಂಟಿಟಿಗಿಂತ. ಈಗ ಈ ಒಂದು ಬಟ್ಟೆಯನ್ನ ನೀವು ತಗೊಂಡ್ರಿ ಅಂತಂದ್ರೆ ಇದರಲ್ಲಿ ನಾನೊಂದು ಇವಾಗ ಹೇಳೋಣ, ಪಿಂಕ್ ಕಲರ್ ಡೈ ಮಾಡಿಸ್ತೀನಿ. ಈ ಪಿಂಕ್ ಕಲರ್ ಅನ್ನ ನಂಗೆ 4 ಸತಿ ಹಾಕೊಂಡಾದ್ಮೇಲೆ ಬೋರ್ ಆಯ್ತು, ಈ ಪಿಂಕ್ ಕಲರ್ ಬೋರ್ ಆಯ್ತಪ್ಪ ಅಂತ. ಆ ಪಿಂಕ್ ಕಲರ್ದು ಡಾರ್ಕರ್ ಶೇಡ್ಗೆ ನಾನು ಮತ್ತೆ ಡೈ ಮಾಡಿಸ್ಬಹುದು ಇದನ್ನ. ಅಂದ್ರೆ ನಾನು 1 ಸತಿ ತಗೊಂಡಿರುವ ಬಟ್ಟೆಯನ್ನ ಮಿನಿಮಮ್ 7 ಸತಿ ಡೈ ಮಾಡಿಸಬಹುದು. ಅದರಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ನ ಕಾಸ್ಟ್ ಕಟ್ ಆಯ್ತು. ನಮ್ಮ ಕಡೆಯಿಂದ ಈ ಫ್ಯಾಷನ್ ಇಂಡಸ್ಟ್ರಿ ಅನ್ನೋದೇನಿದೆ, ಪೊಲ್ಯೂಷನ್ಗೆ ಸೆಕೆಂಡ್ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಫ್ಯಾಷನ್ ಇಂಡಸ್ಟ್ರಿ. ನಾವು ಎಷ್ಟು ಬಟ್ಟೆ ತಗೊಳ್ತೀವಿ ಅದರಿಂದ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ಅದರ ಗಾರ್ಬೇಜ್ ಕ್ರಿಯೇಷನ್, ಇದ್ಯಾವುದು ಕೂಡ ಮ್ಯಾನೇಜ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಅಂಡ್ ಇವತ್ತಿನ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂತಂದ್ರೆ ಎಲ್ಲ ಫಾಸ್ಟ್. ಇವತ್ತೇನು ಟ್ರೆಂಡ್ ಇರುತ್ತೆ, ನಾಳೆ ಇರಲ್ಲ. ಬಟ್ ದೇರ್ ಆರ್ ಸಮ್ ಅದರ್ ಸ್ಕಿಲ್ಸ್. ಇಲ್ಲಿ ಹ್ಯೂಮನ್ ಟಚ್ ಅನ್ನೋದು ಇರುತ್ತೆ, ಮ್ಯಾನ್ಯುಯಲ್ ವರ್ಕ್ ಇನ್ವಾಲ್ವ್ ಆಗಿರುತ್ತೆ, ಪ್ರೀತಿ ಅನ್ನೋದು ಇನ್ವಾಲ್ವ್ ಆಗುತ್ತೆ, ಹಾಗೆ ಆ ಕಾನ್ಶಿಯಸ್ನೆಸ್ ಅನ್ನೋದು ಇನ್ವಾಲ್ವ್ ಆಗಿರುತ್ತೆ. ಅಂಥದ್ದನ್ನ ನಾವು ಬೇಗ ಡಿಸ್ಕಾರ್ಡ್ ಕೂಡ ಮಾಡೋದಿಲ್ಲ. ನಾನು ಆಗ್ಲೇ ಹೇಳಿದೆ, ಇದನ್ನ ಮಿನಿಮಮ್ 1 ವೀಕ್ ಒಬ್ರು ಕುತ್ಕೊಂಡು ಮಾಡ್ಲೇಬೇಕು. ಇದ್ರ ಮೇಲೆ ಎಂಬ್ರಾಯ್ಡ್ರಿ ಅಂದ್ರೆ ಇದನ್ನ ವಾಶ್ ಮಾಡೋದ್ರ ಡ್ಯೂರೇಷನ್ ಬೇರೆ. ಸೊ ಒಂದು ಪ್ರಾಡಕ್ಟ್ ರೆಡಿ ಆಗ್ಬೇಕು ಅಂತಂದ್ರೆ 2 ವೀಕ್ ಬೇಕು. ಇವತ್ತು ನಾವು ಇಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿದ್ವಿ ಅಂತಂದ್ರೆ ನಾಳೆ ನಮಗೆ ಮನೆ ಮುಂದೆ ಪಾರ್ಸಲ್ ಡೆಲಿವರಿ ಆಗೋ ಟೈಮಲ್ಲಿ ನಮ್ಗೆ ನೋಡಿ ಇವಾಗ ಆ ಖುಷಿ ಅನ್ನೋದಿಲ್ಲ. ಹೊಸ ಬಟ್ಟೆ ಹಾಕೊಂಡಿದೀನಿ ಅಥವಾ ಏನೋ ಒಂದು ಬಂತು, ಅದು ಹಾಕೊಂಡ ತಕ್ಷಣ ಒಂದು ಸಂತೃಪ್ತಿ ಅನ್ನೋದು ಕಾಡ್ತಾ ಇಲ್ಲ. ಬಟ್ ಐ ಕ್ಯಾನ್ ಅಶ್ಯೂರ್ ಯು, ಇಂಥದ್ದೊಂದು ನೀವು ತಗೊಂಡು ಹಾಕ್ಕೊಳ್ತೀರಲ್ಲ, ಆವಾಗ ಏನೋ ಒಂದು ತೃಪ್ತಿ, ಏನೋ ಒಂದು ಖುಷಿ, ಏನೋ ಒಂದು ರೀತಿಯಲ್ಲಿ ನಂಗೋಸ್ಕರ ಈ ಬಟ್ಟೆ ಇರೋದು ಅಂದ್ರೆ ಎಕ್ಸ್ಕ್ಲೂಸಿವ್ ಫೀಲಿಂಗ್ ಅಂತ ಇರುತ್ತಲ್ವಾ, ಅದು ಡೆಫಿನೆಟ್ಲಿ ಬರುತ್ತೆ. ಜೊತೆಗೆ ಈ ಬಟ್ಟೆಯನ್ನ ಮಲ್ಟಿಪಲ್ ಟೈಮ್ಸ್ ಡೈ ಮಾಡೋದಕ್ಕೆ ನಮ್ಮ ಕಡೆಯಿಂದ ಈ ಮದರ್ ಅರ್ತ್ಗೆ ಏನೇನು ಕಚರಾ ಹೋಗುತ್ತೆ, ಗಾರ್ಬೇಜ್ ಹೋಗುತ್ತೆ, ಪೊಲ್ಯೂಷನ್ ಹೋಗುತ್ತೆ, ಅದನ್ನ ಒಂಚೂರು ಕಂಟ್ರೋಲ್ ಮಾಡಬಹುದು. ಜೊತೆಗೆ ಈ ಒಂದು ಕಸುಬನ್ನ ನಂಬ್ಕೊಂಡಿರೋ ಜನ ಇರ್ತಾರಲ್ವಾ, ಅವರಿಗೊಂದು ಸಪೋರ್ಟ್. ನಾವು ಯಾವತ್ತೋ ಕೆಲಸ ಕಳ್ಕೊಂಡ್ಬಿಡ್ತೀವಿ ಅಥವಾ ಈ ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡ್ಸ್ ಎಲ್ಲ ಬಂದ್ಮೇಲೆ ನಮ್ಮನ್ನ ಯಾರು ಕೇಳೋದಿಲ್ಲ ಅನ್ನೋ ಭಯ ಅನ್ನೋದೇನಿರುತ್ತೆ, ಇನ್ಸೆಕ್ಯೂರಿಟಿ ಅನ್ನೋದೇನಿರುತ್ತೆ, ಅದನ್ನ ರೀಪ್ಲೇಸ್ ಮಾಡ್ಬೋದು. ಇಲ್ಲ, ನಿಮ್ಮ ಈ ಸ್ಕಿಲ್ಗೆ ನಾವು ಬೆಲೆ ಕೊಡ್ತೀವಿ, ನಾವು ಅದನ್ನ ಕಾಯ್ದುಕೊಳ್ತೀವಿ, ನಾವು ಅದನ್ನ ನರ್ಚರ್ ಮಾಡ್ತೀವಿ ಅಂತ ನಾವು ಅವರಿಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅನ್ನ ಕೊಡಬಹುದು. ಇದನ್ನೇ ಮೇಕ್ ಇನ್ ಇಂಡಿಯಾ ಅಂತ ಕರೆಯೋದು ತಾನೆ. ಸೊ ಇದಿಷ್ಟ ಆದ್ಮೇಲೆ ಇದರಲ್ಲಿ ಕೆಲವೊಂದಷ್ಟು ಏನ್ ಎಕ್ಸ್ಕ್ಲೂಸಿವ್ ಥಿಂಗ್ಸ್ ಇರುತ್ತೆ ಅಂತಂದ್ರೆ, ಈ ಚಿಕನ್ ಕಾರಿ ಅನ್ನೋದು ಬಾಡಿ ಫಿಟ್ ಹಾಕೊಳ್ಳೋದೇ ಇಲ್ಲ. ಅಂದ್ರೆ ಇವಾಗ ನಂದು ಒಂದು
ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡ್ ಅಂತ ಏನಿರುತ್ತೆ ಅದರಲ್ಲಿ ಏನು ಸೈಜ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಅದ್ರ ಪ್ರಕಾರ ನಾನು ಎಸ್ಗೂ ಹೋಗ್ಬಹುದು ಎಮ್ಗೂ ಹೋಗ್ಬಹುದು. ಬಟ್ ಚಿಕನ್ ಕಾರಿಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಸೈಜ್ ಇರುತ್ತೆ ಯೂಶುವಲ್ ಆಗಿ 38 to 46. ಇಟ್ ರೆಫರ್ಸ್ ಟು ಚೆಸ್ಟ್ ಸೈಜ್. ಬಾಕಿದೆಲ್ಲ ನಿಮಗೆ ಇಮ್ಮಟೀರಿಯಲ್, ಯಾಕೆಂತಂದ್ರೆ ಇದನ್ನ ಹಾಕೊಳ್ಳೋದೇ ಸ್ವಲ್ಪ ಲೂಸ್ ಆಗಿ. ಅದಕ್ಕೆ ಒಂದು ಸ್ಪಿರಿಚುವಲ್ ಮೀನಿಂಗ್ ಕೂಡ ಇದೆ. ನಾವು ಫಿಟ್ ಆಗಿರುವಂತಹ ಬಟ್ಟೆಯನ್ನು ಹಾಕೊಂಡ್ವಿ ಅಂತಂದ್ರೆ ನಮ್ಮ ನ್ಯಾಚುರಲ್ ಆರಾ ಅನ್ನೋದೇನಿರುತ್ತೆ ಅಲ್ವಾ ಅದು ಡಿಸ್ಟರ್ಬ್ ಆಗುತ್ತೆ, ಡಿಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ನಾಟ್ ಬುಲ್ಶಿಟ್, ದಿಸ್ ಇಸ್ ಸೈನ್ಸ್. ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರಿ ಅಥವಾ ಇಂಟರ್ನೆಟ್ನಲ್ಲಿ ಮಾಹಿತಿ ಅನ್ನೋದು ನಿಮ್ಗೆ ಇವಾಗ ಗೂಗಲ್ ಮಾಡಿದ್ರು ಸಿಗುತ್ತೆ. ಸೊ ಆ ಆರಾ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಆ ಕಾರಣದಿಂದ ಬಟ್ಟೆ ಕಂಫರ್ಟೇಬಲ್ ಆಗಿರಬೇಕು, ಹಾಗೆ ನಮ್ಮ ಆರಾವನ್ನ ಡಿಸ್ಟರ್ಬ್ ಮಾಡುತ್ತೆ ಇರೋ ರೀತಿಯಲ್ಲಿ. ಸೊ ಒಂದು ಆ ಪಾಯಿಂಟ್ಗೆ ಇದು ವ್ಯಾಲಿಡೇಟ್ ಮಾಡೋದ್ರ ಜೊತೆಗೆ ಲೂಸ್ ಹಾಕೊಳ್ಳೋದು ಇವತ್ತಿನ ಒಂದು ಫ್ಯಾಷನ್, ಅಂದ್ರೆ ಈ ಓವರ್ ಸೈಜ್ಡ್ ಇವತ್ತಿನ ಫ್ಯಾಷನ್ ಆಗಿದ್ರೆ ಅವತ್ತಿನ ಕಾಲದಲ್ಲೇ ಇದು ಫ್ಯಾಷನ್ ಆಗಿತ್ತು. ಅಂಡ್ ದಟ್ ಫ್ಯಾಷನ್ ಈಸ್ ಕಂಟಿನ್ಯೂಯಿಂಗ್ ಆಫ್ಟರ್ ಡಿಕೇಡ್ಸ್, ಆಫ್ಟರ್ ಸೆಂಚುರೀಸ್. ಸೊ ಇದ್ರದ್ದೇನಪ್ಪಾ ಅಂತಂದ್ರೆ ಯೂಶುವಲ್ ಆಗಿ ನೀವು +1 ಸೈಜ್ ಅನ್ನ ಆರ್ಡರ್ ಮಾಡಬೇಕು. +1 ಏನಕ್ಕೆ ಅಂತಂದ್ರೆ ಇದು ಲೆಟ್ ಮಿ ಟೆಲ್ ಯು, ಇದು ಯಾವುದು ಕೂಡ ವಾಶ್ ಆದ್ಮೇಲೆ ಶ್ರಿಂಕ್ ಆಗುತ್ತೆ, ಮತ್ತೊಂದಾಗುತ್ತೆ ಹಾಗಿದ್ದೇನು ಇರೋದಿಲ್ಲ. ನಿಮ್ಗೆ ನಾರ್ಮಲ್ ಸೈಜ್ ಇರುತ್ತೆ ಆ ಸೈಜ್ನ +1ಗೆ ಹೋಗ್ಬೇಕು, ಆವಾಗ ಕಂಫರ್ಟೇಬಲ್ ಆಗಿ ಇರುತ್ತೆ. ಇವಾಗ ಈ ಕಾಸ್ಟ್ ರಿಲೇಟೆಡ್ ಆಗಿ ಏನೇನು ಡಿಬೇಟ್ಸ್ ಇದೆ, ಏನೇನು ಮಿಸ್ಕಾನ್ಸೆಪ್ಷನ್ ಇದೆ, ಫ್ಯಾಕ್ಟ್ಸ್ ಏನು ಮಿತ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಯೂಶುವಲ್ ಆಗಿ ಚಿಕನ್ ಕಾರಿ ಅನ್ನುವಂಥ ವರ್ಕ್ ಏನಿದೆ, ಬಿಕಾಸ್ ಇಟ್ ಈಸ್ ಇನ್ವಾಲ್ವಿಂಗ್ ಸೋ ಮೆನಿ ಪ್ರಾಸೆಸಸ್. ಆ ಬಟ್ಟೆಯನ್ನ ತಗೊಳ್ಳೋದು, ಫಸ್ಟ್ ಬಟ್ಟೆ ಅನ್ನೋದನ್ನ ಏನ್ ಚೂಸ್ ಮಾಡ್ತೀವಲ್ಲ, ದಿಸ್ ಇಸ್ ಕಾಲ್ಡ್ ಚಂದೇರಿ ಸಿಲ್ಕ್. ಇವಾಗ ನನ್ನ ಹತ್ರ ಇಲ್ಲೇನಿದೆ, ದಿಸ್ ಇಸ್ ಆಲ್ಸೋ ಚಂದೇರಿ ಸಿಲ್ಕ್. ನೆಕ್ಸ್ಟ್ ಇನ್ನೊಂದು, ದಿಸ್ ಇಸ್ ಜಾರ್ಜೆಟ್. ಅಗೇನ್ ಇದು ಪ್ಯೂರ್ ಜಾರ್ಜೆಟ್. ನೆಕ್ಸ್ಟ್ ಇದು ಕೂಡ ನಮ್ಮ ಒಬ್ರು ಕಸ್ಟಮರ್ ಆರ್ಡರ್ ಹಾಕಿರೋದು. ಇದು ಗ್ರೀನ್ ಕಲರ್ದು ಆಮ್ರೆ ಶೇಡ್. ಎಷ್ಟು ಬ್ಯೂಟಿಫುಲ್ ಕಲರ್ಸ್ ಅನ್ನೋದನ್ನ ನೋಡಿ. ನಿಮ್ಗೆ ಅಂದ್ರೆ ರೆಡಿಮೇಡ್ ಫ್ಯಾಷನ್ ಬ್ರ್ಯಾಂಡ್ಸ್ ಅಲ್ಲಿ ಇಂಥ ಬ್ಯೂಟಿಫುಲ್ ಕಲರ್ಸ್, ಈ ಕಾಂಬಿನೇಷನ್ ಅನ್ನೋದು ಇಟ್ಸ್ ಹಾರ್ಡ್ ಟು ಫೈಂಡ್. ನೆಕ್ಸ್ಟ್ ಇದು ಒಂದು ವೈಟ್, ಇದನ್ನ ಗರಾರ ಅಂತ ಹೇಳ್ತಾರೆ. ಈ ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾದಲ್ಲೆಲ್ಲ ಯೂಶುವಲ್ ಆಗಿ ಕ್ಲೋದಿಂಗ್ ಅನ್ನೋದು ಹೆಂಗಿರತ್ತಲ್ವಾ, ಸೊ ಇಟ್ಸ್ ಲೈಕ್ ದ್ಯಾಟ್. ಅಂದ್ರೆ ಚಿಕನ್ ಕಾರಿ, ಪ್ಯೂರ್ ಚಿಕನ್ ಕಾರಿ ವರ್ಕ್ಸ್, ಹೆವಿ ವರ್ಕ್ ಇರುವಂಥದ್ದು ಇದು ನೋಡಿ. ಇಲ್ಲಿ ಪ್ಯಾಂಟ್ನ ತುದಿಗೆ ನಿಮಗೆ ಈ ರೀತಿ ಕುಚ್ಚು ರೀತಿ ಮಾಡೋ ರೀತಿಯಲ್ಲಿ ಬಟನ್ ಅನ್ನೋದು ಸಿಗುತ್ತೆ. ಇದ್ರ ತುಂಬಾ ಫ್ಲವರ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಆಲ್ ಹ್ಯಾಂಡ್ ಮೇಡ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಫೇಕ್ ಚಿಕನ್ ಕಾರಿ ಕೂಡ ಬರುತ್ತೆ, ಮಷೀನ್ ನಲ್ಲಿ ಮಾಡಿರ್ತಾರೆ, ನಿಮ್ಗೆ ಅದನ್ನ ಚಿಕನ್ ಕಾರಿ ಅಂತ ಸೇಲ್ ಮಾಡ್ತಾರೆ, ಅದು ಚೀಪ್ ರೇಟ್ ಅಲ್ಲಿ ಸಿಗುತ್ತೆ, ಬಟ್ ಅದು ಚಿಕನ್ ಕಾರಿ ಅಲ್ಲ. ಹೆಂಗ್ ಕಂಡಿಡಿಯೋದಪ್ಪ ಅಂತಂದ್ರೆ ಇಲ್ಲಿ ನೋಡಿ, ನಿಮ್ಗೆ ಈ ತರ ವರ್ಕ್ಸ್ ಕಾಣಿಸುತ್ತೆ, ಅಂದ್ರೆ ಇಲ್ಲಿ ಥ್ರೆಡ್ ಕಾಣಿಸ್ತಾ ಇರತ್ತಲ್ವಾ. ಸೊ ಇದು ಮ್ಯಾನ್ಯುಯಲ್ ಆಗಿ ಆಗಿರೋದು, ಹ್ಯಾಂಡ್ ಮೇಡ್ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಮ್ಗೆ ಪ್ಯೂರ್ ಚಿಕನ್ ಕರಿಯಲ್ಲಿ ಈ ರೀತಿ ವರ್ಕ್ ಬರುತ್ತೆ, ಈ ರೀತಿ ಪೂರ್ತಿ ಪ್ಯಾಂಟ್ ಅಲ್ಲಿ ನಿಮ್ಗೆ. ವಾವ್, ನೋಡಿ ವರ್ಕ್ ನೋಡಿ ಹೆಂಗಿದೆ. ಸೊ ಇದನ್ನ ಗರಾರ ಅಂತ ಹೇಳ್ತಾರೆ. ಇದರಲ್ಲಿ ನೀವು ಇದನ್ನ ಡೈ ಮಾಡಿಸ್ಬೋದು, ಬೇಕಾಗಿರೋ ಕಲರ್ಗೆ ಡೈ ಮಾಡಿಸ್ಬೋದು. ಇದರಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿರೋದು ಬೇಡ, ಬೇಸಿಕ್ ಆಗಿರೋ ಪ್ಲಾಜೋ ಸಿಗುತ್ತೆ, ಅದನ್ನ ಕೂಡ ನೀವು ಆರ್ಡರ್ ಮಾಡ್ಬೋದು. ಜೊತೆಗೆ ಈ ಫೇಕ್ ಮತ್ತೆ ಪ್ಯೂರ್ ಚಿಕನ್ ಕರಿ ಅನ್ನುವಂಥದ್ದು ಏನಿರುತ್ತೆ, ಅದರಲ್ಲಿ ಕ್ಲೋತ್ ಇರುತ್ತಲ್ವಾ, ಅದ್ರ ಡಿಫ್ರೆನ್ಸ್ ದೊಡ್ಡದಾಗಿರುತ್ತೆ. ಚಿಕನ್ ಕಾರಿ ವರ್ಕ್ ಅನ್ನೋದು ಏನ್ ನಡೆಯುತ್ತೆ, ಅದೆಲ್ಲವೂ ಕೂಡ ನ್ಯಾಚುರಲ್ ಫೈಬ್ರಿಕ್ಸ್ನ ಮೇಲೆ. ಅಂದ್ರೆ ನೀವು ಇದನ್ನ ನೆಕ್ಸ್ಟ್ ಬಿಸಾಕಿದ್ರು ಕೂಡ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥದ್ದು, ಅದು ಪ್ರಕೃತಿಗೆ ಪೊಲ್ಯೂಷನ್ ಕಡೆ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಸೊ ನ್ಯಾಚುರಲ್ ಫ್ಯಾಬ್ರಿಕ್ಸ್ ಅನ್ನೋದು ಯೂಶುವಲಿ ಎಕ್ಸ್ಪೆನ್ಸಿವೇ ಇರುತ್ತೆ. ಇವಾಗ ಪ್ಯೂರ್ ಕಾಟನ್ ಇರ್ಬೋದು, ಮಲ್ಮಲ್ ಇರ್ಬೋದು, ಮೋಡಲ್ ಇರಬಹುದು, ಈ ತರ ಚಂದೇರಿ ಸಿಲ್ಕ್ ಇರ್ಬೋದು, ಇದು ಬನಾರಸಿ ಸಿಲ್ಕ್, ಇದೆಲ್ಲವೂ ಕೂಡ ಉತ್ತಮ ಕ್ವಾಲಿಟಿಯ ಬಟ್ಟೆ. ಆ ಉತ್ತಮ ಕ್ವಾಲಿಟಿಯ ಬಟ್ಟೆ ಮೇಲೆ ನಾವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಕ್ ಸಾಧ್ಯ. ಯಾಕೆಂತಂದ್ರೆ ಯಾವುದೋ ಚೀಪ್ ಮಟೀರಿಯಲ್ ಅನ್ನ ತಂದ್ಬಿಟ್ಟು ನೀವು ಅದ್ರ ಮೇಲೆ ಕುತ್ಕೊಂಡು 1 ವೀಕ್ ಕೆಲಸ ಮಾಡೋದ್ರಲ್ಲಿ ದರ್ ಇಸ್ ನೋ ಮೀನಿಂಗ್. ನಾವೇನಾದ್ರೂ ಎಫರ್ಟ್ ಹಾಕಿ ಮಾಡ್ತಾ ಇದೀವಿ ಅಂತಂದ್ರೆ ಅದರ ಬೇಸ್ ಚೆನ್ನಾಗಿರ್ಬೇಕು ಫಸ್ಟ್. ಹಾಗಾಗಿಯೇ ಎಕ್ಸ್ಪೆನ್ಸಿವ್ ಪ್ಲಸ್ ಕ್ವಾಲಿಟಿ ಬೇಸ್ಡ್ ಆಗಿರುವಂತಹ ನ್ಯಾಚುರಲ್ ಫ್ಯಾಬ್ರಿಕ್ಸ್ ನ ಮೇಲೆ ಮಾತ್ರ ಚಿಕನ್ ಕಾರಿಯನ್ನ, ರಿಯಲ್ ಚಿಕನ್ ಕಾರಿಯನ್ನ ಮಾಡ್ತಾರೆ ಯಾವಾಗ್ಲೂ. ಇದನ್ನ ನೆನ್ಪಿಟ್ಕೊಡಿ. ನೀವು ಇದು ನನ್ನ ಬ್ರ್ಯಾಂಡ್ ಇಂದ ತಗೊಳ್ದೋದ್ರು, ಬೇರೆ ಯಾರ ತರ ತಗೊಂಡ್ರು ಕೂಡ ಫಸ್ಟ್ ಯಾವ ಮಟೀರಿಯಲ್ ಮೇಲೆ ಮಾಡಿದ್ದಾರೆ, ಆ ಸ್ಟಿಚಸ್ ಅನ್ನೋದು ಮ್ಯಾನ್ಯುಯಲ್ ಇದೆಯಾ ಅನ್ನೋದೇ ಫೇಕ್ ಚಿಕನ್ ಕಾರಿ, ರಿಯಲ್ ಚಿಕನ್ ಕಾರಿಯನ್ನ ಡಿಫ್ರೆನ್ಶಿಯೇಟ್ ಮಾಡುವಂಥದ್ದು. ಸೊ ಇದೆಲ್ಲ ಪ್ರಾಡಕ್ಟ್ಸ್ ಅನ್ನೋದೇನಿದೆ ಇದರಲ್ಲಿ ಯೂಶುವಲ್ ಆಗಿ ದಿಸ್ ಇಸ್ ಚಂದೇರಿ, ದಿಸ್ ಇಸ್ ಜಾರ್ಜೆಟ್, ದಿಸ್ ಇಸ್ ಅಗೇನ್ ಚಂದೇರಿ. ಹಾಗೆ ಇದರಲ್ಲಿ ಒಂದು ಸ್ಯಾರಿಯನ್ನ ಆರ್ಡರ್ ಮಾಡಿದ್ರು ನಮ್ಮ ಒಬ್ಬ ಕಸ್ಟಮರ್ಸ್. ಸೊ ದಿಸ್ ಇಸ್ ಬ್ಯೂಟಿಫುಲ್ ಚಿಕನ್ ಕಾರಿ ಸ್ಯಾರಿ ನೋಡಿ, ಇದರಲ್ಲೆಲ್ಲ ಪೂರ್ತಿ ವರ್ಕ್ ಆಗಿದೆ. ಅಂಡ್ ದಿಸ್ ಇಸ್ ಬನಾರಸ್ ಸಿಲ್ಕ್ಸ್. ಈ ಸಿಲ್ಕ್ ಅನ್ನ ತಗೊಂಡು ಅದ್ರ ಮೇಲೆ ವರ್ಕ್ ಅನ್ನ ಮಾಡಿ ಏನೇನು ಕಲರ್ ಅನ್ನೋದಿರತ್ತಲ್ವಾ ಅದನ್ನ
ನಿಮಗೆ ಮಲ್ಟಿಪಲ್ ಕಲರ್ಸ್ ಸಿಗುತ್ತೆ ಇದರಲ್ಲಿ. ಇದರಲ್ಲಿ ಇವಾಗ ನಮ್ಮ ಹತ್ರ ಆರ್ಡರ್ ಇರೋದು ಇನ್ನೊಂದು ಬ್ಲೂ ಆರ್ಡರ್ ಇದೆ, ಇನ್ನೊಂದು ಬ್ಲ್ಯಾಕ್ ಆರ್ಡರ್ ಇದೆ. ಆ್ಯಂಡ್ ಇದ್ರ ರಿಲೇಟೆಡ್ ಆಗಿರುವಂಥ ಪೂರ್ತಿ ಕ್ಯಾಟಲಾಗ್ ನಿಮಗೆ ಸೋಲ್ಕಾರಿಯಲ್ಲಿ ನೋಡೋಕೆ ಸಿಗುತ್ತೆ. ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಅನ್ನೋದು ಕೂಡ ಇದೆ. ಅಂದರೆ ಅದು ನಿಮಗೆ ಬೇರೆ ಯಾವುದೇ ಚಿಕನ್ಕಾರಿ ವರ್ಕ್ಸಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಇರುತ್ತಲ್ವ ಅದರಲ್ಲಿ ಸಿಗೋದಿಲ್ಲ. ಏನಕ್ಕೆ ಅಂತಂದರೆ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡಿಸೈನರ್ ವೇರ್ ಅಂತ ನಾನು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಅಂತಂದರೆ, ನನಗೆ ಮುಂದೆ ಪ್ಲ್ಯಾನ್ ಇದೆ ಅಂಥದ್ದಂದರೆ ಒಂದೊಳ್ಳೆ ಲಕ್ಸುರಿ ಬ್ರ್ಯಾಂಡ್ ರೀತಿಯಲ್ಲಿ ಕನ್ವರ್ಟ್ ಮಾಡಬೇಕು ಅಂತ. ಅಂದರೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ಸಲ್ಲಿ ಇವಾಗ ಈ ಪ್ಯಾರಿಸ್ ಬ್ರ್ಯಾಂಡ್ಸ್ ಇರುತ್ತಲ್ವ, ಫ್ರೆಂಚ್ ಬ್ರ್ಯಾಂಡ್ಸ್ ಇರುತ್ತಲ್ವ, ಇಟ್ಸ್ ಅ ಸಾಫ್ಟ್ ಪವರ್. ಈಗ ಫ್ರೆಂಚ್ದು ಯಾವುದೇ ಒಂದು ಲಕ್ಸುರಿ ಬ್ರ್ಯಾಂಡ್ ಅನ್ನೋದಂತಂದರೆ ಇಟ್ಸ್ ಅ ಮ್ಯಾಟರ್ ಆಫ್ ಸ್ಟೇಟಸ್, ಇಟ್ಸ್ ಅ ಮ್ಯಾಟರ್ ಆಫ್ ರಿಚ್ನೆಸ್, ಇಟ್ಸ್ ಅ ಮ್ಯಾಟರ್ ಆಫ್ ಪವರ್. ಹಾಗಿದ್ದು ಇಂಡಿಯನ್ ಬ್ರ್ಯಾಂಡ್ಸ್ ಕೂಡ ಕ್ರಿಯೇಟ್ ಆಗಬೇಕು. ನಾವು ಯಾವುದೇ ಪರ್ಫ್ಯೂಮ್ ಇಂಡಸ್ಟ್ರಿಗೆ ನೋಡಿದ್ವಿ ಅಂತಂದರೆ ಎವ್ರಿಥಿಂಗ್ ಈಸ್ ಓನ್ಡ್ and run by Paris-based companies. ಅಂದರೆ ಎನಿಥಿಂಗ್ ವಿಚ್ ಈಸ್ ಕ್ಲಾಸ್ ಆ್ಯಂಡ್ ರಿಚ್ ಈಸ್ ಫಾರಿನ್ ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ. ಬಟ್ ಅದು ಚೇಂಜ್ ಆಗಬೇಕು, ಅದು ಇಂಡಿಯನ್ ಆಗಬೇಕು. ಇಂಡಿಯನ್ ಬ್ರ್ಯಾಂಡ್ ಅಂತಂದರೆ ವಾವ್, ಇಂಡಿಯನ್ ಬ್ರ್ಯಾಂಡ್, ಆ ಥರದೊಂದು ಕ್ಲಾಸ್ ಸ್ಟ್ರಕ್ಚರು, ಆ ಥರದೊಂದು ಪ್ರೆಸ್ಟೀಜ್ ಸ್ಟ್ರಕ್ಚರ್ ಅನ್ನೋದು ಇಂಡಿಯನ್ ಬ್ರ್ಯಾಂಡ್ಸ್ ಮೇಲೆ ಬರಬೇಕು ಅಂತ. ಹಾಗಾಗಿ ನಾನು ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡಿಸೈನ್ಸನ್ನು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅದು ಎರಡಕ್ಕೂ ಆ್ಯಪ್ಟ್ ಆಗಬೇಕು. ಕೆಲವು ಜನರಿಗೆ ಪೂರ್ತಿ ಎಥ್ನಿಕ್ ವೇರ್ ಅನ್ನೋದು ಇಷ್ಟ ಆಗೋದಿಲ್ಲ, ಬಿಕಾಸ್ ಅವರ ಲೈಫ್ ಸ್ಟೈಲ್ ಹಾಗಿರುತ್ತೆ. ದಟ್ ಇಸ್ ನಥಿಂಗ್ ರಾಂಗ್. ಅಂಥವರಿಗೆ ಇದೆರಡರ ಕಾಂಬಿನೇಷನ್, ಅವರಿಗೆ ನನಗೆ ಕುರ್ತಾ ಬೇಡ, ಟಾಪ್ ಬೇಕು, ಬಟ್ ಚಿಕನ್ ಕಾರಿಯಲ್ಲಿ ಅದು ಸಿಗೋದಿಲ್ಲ ಅಂತ ಕೆಲವೊಂದಷ್ಟು ಕಂಪ್ಲೇಂಟ್ಸ್ ಇರುತ್ತೆ. ಸೊ ನಾನೇನು ಮಾಡಿದ್ದು ಅಂತಂದರೆ, ಇದ್ರ ಇನ್ ಬಿಟ್ವೀನ್ ಯಾವುದಾದ್ರೂ ಒಂದು ರೂಟನ್ನು ಕಂಡುಕೊಂಡು ನೀವು ಅದನ್ನ ಕಾಂಟೆಂಪ್ರರಿ ವೇರ್ ಆಗು ಯೂಸ್ ಮಾಡಬಹುದು, ಇಂಡಿಯನ್ ವೇರ್ ಆಗು ಯೂಸ್ ಮಾಡಬಹುದು, ಅಥವಾ ಅದನ್ನ ನೀವು ಜೀನ್ಸ್ ಮೇಲೆ ಹಾಕೊಳ್ತೀರಾ ಅಂತಂದ್ರೆ ಅದು ಮಾಡರ್ನ್ ವೇರ್ ಅಂತ ಅನ್ಸುತ್ತೆ. ಸೊ ಅಂದ್ರೆ ಒಂದು ಪೀಸ್ ತಗೊಂಡ್ರಿ ಅಂತಂದ್ರೆ ನೀವು ಅದು ನಿಮ್ಗೆ ಎಥ್ನಿಕ್ ವೇರ್ಗೂ ಹೆಲ್ಪ್ ಆಗಬೇಕು, ಅಥವಾ ನಿಮ್ಮ ಮಾಡರ್ನ್ ವೇರ್ಗೂ ಹೆಲ್ಪ್ ಆಗಬೇಕು. ನೀವು ಯಾರ್ದೋ ಮದ್ವೆಗೆ ಹೋಗ್ತಿದ್ದೀರಾ, ಫಂಕ್ಷನ್ ಇದೆ ಅಂತಂದ್ರೆ ಅದು ಆ ಲೆವೆಲ್ಗೆ ಅಷ್ಟು ಗ್ರ್ಯಾಂಡ್ ಆಗಿ ಕೂಡ ಕಾಣಿಸ್ಬೇಕು. ಅಂದ್ರೆ ಒನ್ ಪೀಸ್ ತಗೊಂಡೆ ಅಂತಂದ್ರೆ ಐ ಕ್ಯಾನ್ ಸ್ಟೈಲ್ ಇಟ್ ಇನ್ ಮಲ್ಟಿಪಲ್ ವೇಸ್. ಹಂಗಿದ್ದಾಗ್ಲೇ ಒಂದು 10 ಪೀಸ್ ಇತ್ತು ಅಂತಂದ್ರೆ ನಾವು ಅದನ್ನ 100 ವೇಸ್ ಅಲ್ಲಿ ಸ್ಟೈಲ್ ಮಾಡ್ಬೋದು. ಆವಾಗಲೇ ನಾವು ತಗೊಳ್ಳೋದು ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಎಟ್ ದ ಸೇಮ್ ಟೈಮ್ ಇದು ಒಂದು ಪೀಸಿಗೆ ಇಷ್ಟು ಕೊಡ್ಬೇಕಾ ಅಂತ ಅನ್ಕೊಳ್ತಿದ್ವಲ್ಲ, ನೋ, ಯು ಆರ್ ನಾಟ್ ಪೇಯಿಂಗ್ ಫಾರ್ ಒನ್ ಪೀಸ್, ಯು ಕ್ಯಾನ್ ಸ್ಟೈಲ್ ಇಟ್ ಫಾರ್ ಆಲ್ಮೋಸ್ಟ್ 10+ ways. ಸೊ ಯು ಆರ್ ಪೇಯಿಂಗ್ ಫಾರ್ ಆಲ್ ದೋಸ್ 10+ ways. ಆವಾಗ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತಂದ್ರೆ ಆ ಕಾಸ್ಟ್ ಆಕ್ಚುಲಿ ಕಾಸ್ಟ್ ಅಂತಾನೆ ಅನ್ಸೋದಿಲ್ಲ. ನಾನು ಹೇಳ್ತೀನಲ್ವಾ, ಕ್ವಾಲಿಟಿ ಇಂಪಾರ್ಟೆಂಟ್, ಕಂಫರ್ಟ್ ಇಂಪಾರ್ಟೆಂಟ್. ಸೊ ಇದ್ರ ರಿಲೇಟೆಡ್ ಆಗಿರುವಂಥ ಕೆಲವೊಂದಷ್ಟು ಕ್ಯಾಟಲಾಗ್ ಅನ್ನೋದು, ಅಥವಾ ಯಾವುದಾದ್ರೂ ನ್ಯೂ ಡಿಸೈನರ್ ವೇರ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದೆ ಅಂತಂದರೆ, ಅಥವಾ ಯಾವುದಾದ್ರೂ ಕಲರ್ ಕಾಂಬಿನೇಷನ್ನಲ್ಲಿ ನಾವೇ ಹೊಸದಾಗಿ ಆ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಂದರೆ, ಎಲ್ಲ ಅಪ್ಡೇಟ್ ಅನ್ನೋದನ್ನು ನಾ ಸೋಲ್ಕಾರಿ ಚಿಕನ್ ಕಾರಿ ಅನ್ನುವಂಥ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಾನು ಅಪ್ಡೇಟ್ ಹಾಕ್ತಾ ಇರ್ತೀನಿ. ಅಲ್ಲಿ ಅಡ್ಮಿನ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ, ಯಾವ ಸೈಜನ್ನು ಚೂಸ್ ಮಾಡಬೇಕು, ಯಾವ ಕಲರ್ ಬ್ಯೂಟಿಫುಲ್, ಯಾವುದು ಟ್ರೆಂಡ್ ಇದೆ. ಕೆಲವೊಂದಷ್ಟು ಕ್ಲಾಸಿಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ವೈಟ್ ಇಸ್ ಕ್ಲಾಸಿಕ್. ಇದ್ರ ನಂತರದಲ್ಲಿ ಇಲ್ಲಿವರೆಗೂ ಹೈಯೆಸ್ಟ್ ಆಗಿ ಸೇಲ್ ಆಗಿರೋದು ಅಂತಂದರೆ ದಿಸ್ ಪಿಂಕ್, ಲೈಕ್ ಕ್ರೇಜಿಲಿ ನಾನು ಜಸ್ಟ್ ಒಂದು ಕುರ್ತಾವನ್ನು ಹಾಕೊಂಡು ಒಂದು ಫಂಕ್ಷನ್ಗೆ ಹೋಗಿದ್ದೆ. ಆ ಫಂಕ್ಷನ್ದೆ ಒಂದು ಫೋಟೋಸನ್ನು ಶೇರ್ ಮಾಡಿದ್ದೆ. ಲೈಕ್ ದಿಸ್ ಈಸ್ ಅವರ್ ಫಸ್ಟ್ ಬೆಸ್ಟ್ ಸೆಲ್ಲರ್. ಇದಾದಮೇಲೆ ಇನ್ನೊಂದು ಡಿಸೈನರ್ ವೇರ್ ಇದೆ. ಆ ಡಿಸೈನರ್ ವೇರ್ದು ರಿಲೇಟೆಡ್ ಆಗಿರುವಂಥ ಒಂದು ಶ್ರಗ್ ಕೂಡ ಇದೆ. ಆ ಶ್ರಗ್ಗು ಕೂಡ ನಮಗೆ ಬೆಸ್ಟ್ ಸೆಲ್ಲರ್. ಆ ನೂಡಲ್ ಸ್ಟ್ರಾಪ್ ಅನ್ನೋದು ಕೂಡ ಬೆಸ್ಟ್ ಸೆಲ್ಲರ್. ಆಮೇಲೆ ಕೆಲವು ಸತಿ ಕಸ್ಟಮರ್ಸ್ ಅಂತ ಯಾರು ಇರ್ತಾರಲ್ವಾ, ಅವರೇ ಕೆಲವೊಂದು ಸತಿ ಒಂದು ರಿಕ್ವೈರ್ಮೆಂಟನ್ನು, ಫೀಡ್ಬ್ಯಾಕನ್ನು ಕೊಡ್ತಾರಲ್ವಾ, ಇದು ತುಂಬ ಲಾಂಗ್ ಆಗಿದೆ, ಸ್ವಲ್ಪ ಶಾರ್ಟ್ ಮಾಡ್ಬಹುದಾ ನೆಕ್ಸ್ಟ್ ಟೈಮ್ ಅಂತ ಹೇಳಿದಾಗ ನಮಗೂ ಒಂಥರ ಆ ಫೀಡ್ಬ್ಯಾಕ್ ಅನ್ನೋದು ನ್ಯೂ ಥಿಂಗ್ಸನ್ನು ಕ್ರಿಯೇಟ್ ಮಾಡೋಕೆ ಒಂದು ಪ್ರೇರಣೆಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಕಾಸ್ಟ್ ರಿಲೇಟೆಡ್ ಆಗಿ ಚಿಕನ್ ಕಾರಿಗೆ ಏನು ಎಕ್ಸ್ಪೆನ್ಸಿವ್ ಅನ್ನೋದು ಒಂದು ನಾರ್ಮ್ ಕ್ರಿಯೇಟ್ ಆಗಿದೆ. ಇಟ್ಸ್ ನಾಟ್ ಎಕ್ಸ್ಪೆನ್ಸಿವ್ ಇಫ್ ಯು ಲುಕ್ ಎಟ್ ದ ರಿಯಲ್ ಆಸ್ಪೆಕ್ಟ್ ಇನ್ವಾಲ್ವ್ಡ್ ಇನ್ ಚಿಕನ್ ಕಾರಿ ವರ್ಕ್ಸ್. ನಾನು ಆಗಲೇ ಹೇಳಿದ ಹಾಗೆ ಒಂದು ಪೀಸ್ ತಗೊಳ್ಳೋದ್ರಿಂದ ನೀವು 10 ಅದರ್ ಫ್ಯಾಷನ್, ಫಾಸ್ಟ್ ಸೆಲ್ಲಿಂಗ್ ಫ್ಯಾಷನ್ ಅಂತ ಏನಿರುತ್ತೆ, ನಾಳೆ ಅದು ಟ್ರೆಂಡಲ್ಲೇ ಇರೋದಿಲ್ಲ. ಬಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಎಟರ್ನಲ್. ನೀವು ಇನ್ನು 10-15 ವರ್ಷದ ನಂತರನೂ ಇದು ಫ್ಲಾಂಟ್ ಮಾಡೋ ಹಾಗೆ ಇರುತ್ತೆ. ಈ ಬಾಲಿವುಡ್ ಸೆಲೆಬ್ರಿಟಿಗಳನ್ನ ನೋಡಿದ್ರಿ ಅಂತಂದ್ರೆ ನೀವು ಪ್ರತಿಯೊಬ್ರು, ಆಲ್ಮೋಸ್ಟ್ ಐ ಡೋಂಟ್ ನೋ ವೈ, ಪ್ರತಿಯೊಬ್ರು ಇವಾಗ ಅನ್ಪೇಯ್ಡ್ ಚಿಕನ್ ಕಾರಿ ಅಂಬಾಸಿಡರ್ಸ್ ಆಗಿದ್ದಾರೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಐ ಬಿಲೀವ್ ಆ ಕಂಫರ್ಟ್ ಅನ್ನೋದೇನಿರುತ್ತೆ ಅಲ್ವಾ, ಆ್ಯಂಡ್ ದ ಲಕ್ಸುರಿ ಫೀಲಿಂಗ್, ದ ಏಸ್ಥೆಟಿಕ್ ಫೀಲಿಂಗ್, ಇವಾಗಿನ ಕಲರ್ಸ್ ಅನ್ನೋದೇನಿದೆ, ದಿಸ್ ಇಸ್ ಆಲ್ ಏಸ್ಥೆಟಿಕ್ಸ್. ನೀವೇ ಚೂಸ್ ಮಾಡ್ಬೋದು. ನಿಮಗೆ ಡಾರ್ಕ್ ಕಲರ್ ಬೇಕಾ, ಬ್ರೈಟ್ ಕಲರ್ ಬೇಕಾ, ಏಸ್ಥೆಟಿಕ್ ಅಂದರೆ ಪೇಸ್ಟಲ್ ಕಲರ್ಸ್ ಅಂತ ಹೇಳ್ತಾರಲ್ವ, ಇಂಗ್ಲಿಷ್ ಕಲರ್ಸ್ ಅಂತ ಏನು ಹೇಳ್ತಾರೆ. ಸೊ ಅದೆಲ್ಲದನ್ನ ಚೂಸ್ ಮಾಡುವಂಥ ಆಯ್ಕೆ ಅನ್ನುವಂಥದ್ದು ನಿಮ್ಮ ಹತ್ರ ಇರುತ್ತೆ. ದಿಸ್ ಈಸ್ ರೇರ್ ಆ್ಯಕ್ಚುಲಿ. ಅಂದರೆ
ಇದ್ರದ್ದು 10 ಪೀಸ್ ನಿಮಗೆ ಅಂಗಡಿಯಲ್ಲಿ ಡಿಸ್ಪ್ಲೇ ಮಾಡುವಂಥದ್ದು ಸಿಗೋದು. ಆದರೆ ನನಗೆ ಇದು ಬೇಡ, ಇದರಲ್ಲಿ ಲೈಟರ್ ಶೇಡ್ ಬೇಕು ಅಂತ ನೀವೇ ಡಿಮ್ಯಾಂಡ್ ಮಾಡಿ ನಿಮ್ಮ ಆರ್ಡರನ್ನು ತಗೊಳ್ಳುವಂತಹ ಫ್ರೀಡಮ್ ಎಲ್ಲೆಲ್ಲಿದೆ? ಯು ಟೆಲ್ ಮಿ. ಸೊ ಯು ಹ್ಯಾವ್ ಟು ಚೆಕ್ ಮೈ ಸೋಲ್ಕಾರಿ ಚಿಕನ್ ಕಾರಿ ಇನ್ಸ್ಟಾಗ್ರಾಮ್ ಪೇಜ್. ಇಷ್ಟ ಆದರೆ ತಗೊಳ್ಳಿ, ಇಷ್ಟ ಆಗಲಿಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಬಟ್ ನಾನು ಈ ವಿಡಿಯೋ ಮಾಡ್ತಾ ಇದ್ರ ಉದ್ದೇಶ ಏನಪ್ಪಾ ಅಂತಂದರೆ, ನನಗೆ ಬಹಳಷ್ಟು ಜನ ಕ್ವೆಶ್ಚನ್ ಕೇಳ್ತಾ ಇದ್ದಿದ್ದು ಚಿಕನ್ ಕಾರಿ ಅಂತಂದರೆ ಏನೋದೆ ವರ್ಡೇ ಗೊತ್ತಿರಲಿಲ್ಲ. ಚಿಕನ್ 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 ಅಂತ ಇದ್ರು. ನೋ, ಚಿಕನ್ ಕಾರಿ ಹ್ಯಾಸ್ ಸೋ ಮಚ್ ಆಫ್ ಹಿಸ್ಟ್ರಿ ಬಿಹೈಂಡ್ ಇಟ್. ಆ್ಯಂಡ್ ನನಗೆ ತುಂಬ ಪ್ರೀತಿಯಾಗಿರುವಂತಹ ಕ್ಲೋದಿಂಗ್ ಅಟೈರ್ ಇದು. ಅಂದರೆ ನನಗೆ ಈ ಇಂಡಿಯನ್ನೆಸ್ಸು ಇದೆ, ಜೊತೆಗೆ ಅದಕ್ಕೊಂದು ಮಾಡರ್ನ್ ಟಚ್ ಇದೆ. ಸೊ ಕಂಫರ್ಟು ಇದೆ, ಎಸ್ಥೆಟಿಕ್ ಫೀಲಿಂಗು ಇದೆ. ಇಟ್ ವರ್ಕ್ಸ್ ಇನ್ ಮಲ್ಟಿಪಲ್ ವೇಸ್. ಎಲ್ಲವೂ ನನ್ನ ಫೇವರಲ್ಲಿ ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಯಾರ್ಯಾರಿಗೆ ಇಷ್ಟ ಇದೆ, ಯು ಆರ್ ಆಲ್ವೇಸ್ ವೆಲ್ಕಮ್. ನನ್ನ ಸೋಲ್ಕಾರಿ ಚಿಕನ್ ಕಾರಿ ಅನ್ನುವಂಥದ್ದು ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಆಗಿರುವಂಥ ಡಿಸೈನ್ಸನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಯು ಹ್ಯಾವ್ ಟು ಚೆಕ್ ದ್ಯಾಟ್ ಔಟ್. ಆ್ಯಂಡ್ ಐ ಹೋಪ್ ಈ ಚಿಕನ್ ಕಾರಿ ರಿಲೇಟೆಡ್ ಆಗಿ ನಿಮಗೆ ಯಾರಿಗೆಲ್ಲ ಏನೇನು ಡೌಟ್ ಇತ್ತು, ಹಂಗ ವಯಸ್ಸು ಹಿಂಗಿದ್ದೆಲ್ಲ ಏನೇನು ಡೌಟ್ಸ್ ಇರುತ್ತೆ ಅದೆಲ್ಲವನ್ನ ಕ್ಲಾರಿಫೈ ಮಾಡೋದ್ರಲ್ಲಿ ಅಥವಾ ಒಂದು ಐಡಿಯಾವನ್ನು ಕೊಡೋಕೆ, ಓಕೆ ಹಿಂಗಿದೆಯಾ, ಲೆಟ್ ಮೀ ರಿಸರ್ಚ್ ಮೋರ್ ಅಬೌಟ್ ಇಟ್ ಅನ್ನೋದಕ್ಕೆ. ಸೊ ಈ ಒಂದು ವಿಡಿಯೋ ಅನ್ನೋದು I think I have made justice. Let me know what you feel about it. So ಈ ಒಂದು ವೀಕ್ಗೆ ಈ ಒಂದು ಸ್ಪೆಷಲ್ ವಿಡಿಯೋ ಅನ್ನೋದು ಆಯಿತು. ನೆಕ್ಸ್ಟ್ ವೀಕ್ ನೋಡೋಣ ಏನು ಸ್ಪೆಷಲ್ ವಿಡಿಯೋ ಇರುತ್ತೆ ಅಂತ. ಟಿಲ್ ದೆನ್ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಡೂ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್, ಓಂ ನಮಃ ಶಿವಾಯ್, ಆ್ಯಂಡ್ happy shopping from Solkari.